ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಯೋಜನೆ ತರ್ತೇವೆ ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಯೋಜನೆ ತರ್ತೇವೆ. ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆಶಿ ನನ್ನ ರಾಜಕೀಯ ಜೀವನದ ಕಣ್ಣು. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ರಕ್ಷಾ ರಾಮಯ್ಯರನ್ನ ಗೆಲ್ಲಿಸಿ ಅಂತ ಇದೇ ಸಂದರ್ಭದಲ್ಲಿ ಯಲಹಂಕ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಯಲು ಸೀಮೆಯ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಯೋಜನೆಯನ್ನ ತಂದೇ ತರ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ವರ್ಷ ರೂಲ್ ಮಾಡ್ತಾರೆ ಅಂದ್ರು ಸಿಂಗಪೂರು, ಮಲೇಷಿಯಾ, ಮಾಲ್ಡೀವ್ಸ್ ಮಾಡ್ತಾರಂತೆ. ನನಗೆ ಚಿಕ್ಕಬಳ್ಳಾಪುರ ಮಾಡಕ್ಕೆ 10 ವರ್ಷ ಬೇಕಲ್ಲ. 50% ಯುಜಿಡಿ ಎಲ್ಲ ಟೌನಲ್ಲಿ ಮಳೆ ಜೋರಾಗಿ ಬಂದ್ರೆ ರೋಡ್ ಬರುತ್ತೆ ಚರಂಡಿ. ಅಲ್ಲ ನಾವು ಒಂದು ಟೌನ್ಗೆ 50% ಯುಜಿಡಿ ಇಲ್ಲ ಅಂದ್ರೆ ಈಗ ಯಾವ ಸಿಂಗಪೂರ? ನಾನು ಸಿಂಪಲ್ ಹಂಗಿರುತ್ತೆ ಹೋಗ್ಕೊಂಡು ಬರ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ಕೇಳಿ ನಾನು ಹೇಳೋದಿಷ್ಟೇ, ನಾವು ನಮ್ಮ ಜೊತೆ ಫೈಟ್ ಮಾಡಕ್ ಬಂದಿರೋರು, ನಮ್ಮ ಕೆಪಾಸಿಟಿ ಮೇಲೆ ನಂಬಿಕೆ ಇದೆ. ನಮ್ಮ MLAಗಳ ಮೇಲೆ, ನಮ್ಮ ಅಭ್ಯರ್ಥಿಗಳ ಮೇಲೆ, ನಮ್ಮ ಮುಖಂಡರ ಮೇಲೆ ನಂಬಿಕೆ ಇದೆ. ನೀವೆಲ್ಲರೂ ಕಷ್ಟಪಟ್ಟು ನಾನು ಹೇಳೋದಿಷ್ಟೇ, ಎಲ್ಲ ಯಂಗ್ಸ್ಟರ್ಸ್ ಹೆಂಗ್ ಪ್ಲೇಟ್ ಬಂದ್ರೆ ಹೊಸದಾಗಿ ಯೋಚನೆ ಮಾಡುತ್ತೆ. ರಕ್ಷಾರಾಮಯ್ಯವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಿ, ಶಾಶ್ವತ ನೀರಾವರಿಯನ್ನ ತಂದು ತೀರ್ತೀವಿ ನಾವು. ಇವತ್ತು ಎತ್ತಿನ ಹೊಳೆ ಯೋಜನೆ ಏನು ನಮ್ಮ ವೀರಪ್ಪ ಸಾಹೇಬರು ಮುಂದೂಡಿ ಬಂದಿದ್ದು, ಅದನ್ನ ನಾನು ನಮ್ಮ ರಕ್ಷಾರಾಮ ನಮ್ಮ ಶಾಸಕರು ಈ 5 ವರ್ಷ ತರ್ತೀವಿ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಧ್ವನಿ ಹಾಕ್ತೀವಿ. ಇವತ್ತು ಭಾಷೆಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ವೇಸ್ಟ್ ಕರೆಕ್ಟ್ ಆಗಿ ನಮ್ಮ ಕಡೆ ಡಿಸ್ಪೋಸ್ ಮಾಡಕ್ ಆಗ್ತಿಲ್ಲ. 3ನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ದೊಡ್ಡಬಳ್ಳಾಪುರದವರೆಗೂ ಮೆಟ್ರೋ ಇದೆ. ಇವತ್ತು ನಮ್ಮೊಂದು ಕನಸಿದೆ. ನನಗೆ ಇವತ್ತು ನೋವಾಗುತ್ತೆ. 10 ವರ್ಷ ರೂಲ್ ಮಾಡ್ತಾರೆ ಅಂದ್ರು ಸಿಂಗಪೂರು, ಮಲೇಷಿಯಾ, ಮಾಲ್ಡೀವ್ಸ್ ಮಾಡ್ತಾರಂತೆ. ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.